ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ತುಂಬ ಎಲ್ಲರೂ ಯೂಸ್ಫುಲ್ ಆಗುವಂಥ ಸ್ಕಿನ್ ಬ್ರೈಟ್ನಿಂಗ್ ಪೌಡರ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾವು ರೆಗ್ಯುಲರಾಗಿ ನಮ್ಮ ಮನೇಲಿ ನನ್ನ ಮಕ್ಕಳು ಯೂಸ್ ಮಾಡುವಂಥದ್ದೇ. ನಾನು ದೊಡ್ಡವರೇ ಆಗಲಿ ಚಿಕ್ಕವರಾಗಲಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಈ ಬಾತ್ ಪೌಡರು ಯೂಸ್ ಮಾಡೋದ್ರಿಂದ ಅನ್ಇವನ್ ಸ್ಕಿನ್ ಟೋನ್ ಇರೋ ಅಂಥವ್ರಿಗೆ ಕ್ಲಿಯರ್ ಸ್ಕಿನ್ ಆಗುತ್ತೆ. ಹಾಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಸ್ಕಿನ್ನು ತುಂಬಾ ಶೈನಿಂಗ್ ಆಗುತ್ತೆ. ಫ್ರೆಂಡ್ಸ್, ಬೇಕಿದ್ರೆ ಟ್ರೈ ಮಾಡಿ. ಇವಾಗ ಈ ಪೌಡರ್ ಮಾಡ್ಕೊಳೋಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಮೊದಲನೇದಾಗಿ ನೋಡಿ, ಇದು ಮಸೂರ್ ದಾಲ್ ಅಂತ. ಇದು ತುಂಬಾ ಸ್ಕಿನ್ ಬ್ರೈಟ್ನಿಂಗ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಹಾಗೆ ನಮ್ಮ ಸ್ಕಿನ್ನ ಇರುವಂಥ ಡೆಡ್ ಸ್ಕಿನ್ ಮತ್ತು ವೈಟ್ ಹೆಡ್, ಬ್ಲ್ಯಾಕ್ ಹೆಡ್ಸ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ಇದು ಮೇಯ್ನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ನಮ್ಮ ಸ್ಕಿನ್ ವೈಟ್ ಆಗೋಕ್ಕೆ ಮೊದಲನೇದಾಗಿ ಇದೇ ಕಾರಣ. ಇದು ಮಸೂರ್ ದಾಲ್ ಅಂತಾರೆ, ಎಲ್ಲ ಗ್ರೋಸರಿ ಶಾಪಲ್ಲೂ ಸಿಗುತ್ತೆ. ನೋಡಿ, 1 ಕಪ್ಪು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಎಲ್ಲ ಕಾಲು kg ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಪ್ಲಸ್ ಎಲ್ಲ ಪೌಡರ್ ಕಪ್ ತೊಗೊಂಡು ಮೆಜರ್ಮೆಂಟಲ್ಲಿ ತೊಗೊಬೇಕು. ಗೋಧಿ ಹಿಟ್ಟು 1 ಕಪ್ ಅಳತೆಯಲ್ಲಿ ಎಲ್ಲ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು 1 ಕಪ್ಪು, ಇದು ಹಾಗೆ ಗೋಧಿ ಹಿಟ್ಟು 1 ಕಪ್ಪು, ಹಾಗೆ ಒಂದು 50 ಗ್ರಾಮ್ ಅರಿಶಿನ. ಕಸ್ತೂರಿ ಅರಿಶಿನ ತೊಗೊಂಡ್ರೆ ತುಂಬಾ ಒಳ್ಳೆಯದು ಸ್ಕಿನ್ಗೆ. ಕಸ್ತೂರಿ ಅರಿಶಿನ ಎಲ್ಲ ಗಂದಿಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ, ಈಸಿಯಾಗಿ ತೊಗೊಳ್ಳಿ. ಹಾಗೆ ಒಂದು 50 ಗ್ರಾಮ್ ಬಾದಾಮಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಒಂದು 50 ಗ್ರಾಮ್ ಬಾದಾಮಿ ಆದರೆ ಸಾಕಾಗುತ್ತೆ. ಬೇಕಿದ್ರೆ ಇನ್ನೊಂದು ಸ್ವಲ್ಪ ಬೇಕು ಅನ್ನೋರು ಹಾಕ್ಕೋಬೋದು. ನೋಡಿ, ಈ ಎಲ್ಲ ಸಾಮಗ್ರಿಗಳನ್ನ ಫಸ್ಟು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಬೇಕು. ಫಸ್ಟು ಮಿಕ್ಸರ್ ಜಾರ್ ತೊಗೊತಾ ಇದ್ದೀನಿ. ಒಂದು ಮಿಕ್ಸರ್ ಜಾರ್ ತೊಗೊತಾ ಇದ್ದೀನಿ. ನೋಡಿ, ಫಸ್ಟು ಮಸೂರ್ ದಾಲ್ಗೆ ಫಸ್ಟ್ನೇದಾಗಿ ಸ್ವಲ್ಪ 80% ಆಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಆಗೋದಿಲ್ಲ, ಆಲ್ಮೋಸ್ಟು ಒಂದು 80% ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ಅದಕ್ಕೆ ನಾನು ಬಾದಾಮಿಗಳ್ನ ಹಾಕ್ಕೊಂಡು ಒಂದು 5 ನಿಮಿಷ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತರಿ ಇದ್ರೇ ಚೆಂದ, ಯಾಕಂದರೆ ಸ್ಕ್ರಬ್ಬಿಂಗ್ ಮಾಡ್ಕೊತೀವಲ್ಲ, ಸ್ನಾನ ಮಾಡೋವಾಗ ಸ್ಕ್ರಬ್ಬಿಂಗ್ ಮಾಡ್ಕೊಳೋದ್ರಿಂದ ಸ್ಕಿನ್ನಲ್ಲಿರೋವಂಥ ಡೆಡ್ ಸ್ಕಿನ್ ಎಲ್ಲ ನೀಟಾಗಿ ರಿಮೂವ್ ಆಗಿ ಶೈನಿಂಗ್ ಬರುತ್ತೆ ಸ್ಕಿನ್ನು. ನೋಡಿ, ಇವಾಗ ಪೌಡರ್ ರೆಡಿ ಆಗಿದೆ ಫ್ರೆಂಡ್ಸ್. ನೋಡಿ, ಈ ಹದ ಇದ್ದರೆ ಸಾಕಾಗುತ್ತೆ. ತುಂಬ ನುಣ್ಣಗೇನು ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಇದನ್ನು ಒಂದು ಪಾತ್ರೆಯಲ್ಲಿ ನಾನು ಹಾಕ್ಕೊತಾ ಇದ್ದೀನಿ ಫಸ್ಟು. ಇದು ಸ್ಕಿನ್ನಿಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸ್ಕಿನ್ ಬ್ರೈಟ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಬೇಕಿದ್ರೆ ಡೈಲಿ ಇದನ್ನು ಒಂದೊಂದು ಸ್ಪೂನ್ ನಾವು ಮುಖ ತೊಳ್ಕೊಳೋವಾಗ ಸೋಪ್ ಬದಲು ಈ ಪೌಡರ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ನಿಗೆ ತುಂಬಾ ಒಳ್ಳೆಯ ಶೈನಿಂಗ್ ಬರುತ್ತೆ. ನೋಡಿ, ಇವಾಗ 3 ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟನ್ನು 3 ಒಂದು ಅರ್ಧ ಕಪ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದು 2 ಬ್ಯಾಚಲ್ಲಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಯಲ್ಲಿ ಒಂದೇ ಸರಿ ಆಗೋದಿಲ್ಲ, ಅದಕ್ಕೋಸ್ಕರ ಮಸೂರ್ ದಾಲ್ ಪೌಡರ್ನು ಒಂದು ಅರ್ಧ ಹಾಕ್ಕೊಂಡು ಅರಿಶಿನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒಂದು ಅರ್ಧ ಅರಿಶಿನ ಅದಕ್ಕೆ ಹಾಕ್ಕೊಂಡು ನೋಡಿ, ಒಂದು ಸರಿ ಸ್ಪೂನಲ್ಲಿ ನೀಟಾಗಿ ಈ ಥರ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡು ಇವಾಗ ಒಂದೆರಡು ರೌಂಡು, ಜಾಸ್ತಿ ಏನು ಬೇಕಾಗಿಲ್ಲ ಫ್ರೆಂಡ್ಸ್, ಒಂದು 2-3 ರೌಂಡು ನಾವು ಆನು ಆಫ್ ಮಾಡಿದ್ರೆ ಸಾಕಾಗುತ್ತೆ. ನೀಟಾಗಿ ಅದು ಮಿಕ್ಸ್ ಆಗುತ್ತೆ. ನೋಡಿ, ಈ ಥರ 1 ನಿಮಿಷ ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಎಲ್ಲ ಪೌಡ್ರೆಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ಬೆರಿಬೇಕು. ಕಲರ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಲರ್ ಬಂದಿದೆ ಅಂತ. ಇದು ಇವಾಗ ರೆಡಿಯಾಗಿದೆ ಅಂತ ಫ್ರೆಂಡ್ಸ್. ಇದನ್ನು ನಾವು ಒಂದು ಬಾಕ್ಸ್ಗೆ, ಪ್ಲಾಸ್ಟಿಕ್ ಬಾಕ್ಸ್ ಇರುತ್ತಲ್ವ, ಆ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಿ ನಾನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಸ್ವಲ್ಪ ಕ್ಯಾಪ್ ಟೈಟ್ ಇರೋವಂಥ ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ. ನೋಡಿ, ಒಂದು ಏನಿಲ್ಲ ಅಂದರೂ ನನಗೊಂದು 6 ಮಂತು ಆರಾಮಾಗಿ ಬರುತ್ತೆ ನನಗೂ ನನ್ನ ಮಕ್ಕಳಿಗೆ. ನಾನು ಈ ಥರ ಒಂದೇ ಸಾರಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಮಾಡಿಟ್ಕೊಳೋದ್ರಿಂದ ಸ್ಕಿನ್ನಿಗೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ನನ್ನ ಮಕ್ಳಿಗಂತೂ ತುಂಬಾ ಇದನ್ನೇ ನಾನು ಯೂಸ್ ಮಾಡೋದು. ನೋಡಿ, ಇನ್ನೂ ಒಂದು ಬ್ಯಾಚ್ನ ಸೇಮ್ ಮೆಥಡಲ್ಲೇ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಅರಿಶಿನ ಹಾಕ್ಕೊತಾ ಇದ್ದೀನಿ. ಆದಷ್ಟು ಕಸ್ತೂರಿ ಅರಿಶಿನ ಹಾಕೋಕ್ಕೆ ಟ್ರೈ ಮಾಡಿ. ಕಸ್ತೂರಿ ಅರಿಶಿನ ತುಂಬಾ ಸ್ಕಿನ್ನಿಗೆ ಒಳ್ಳೆಯದು. ನೋಡಿ, ಮತ್ತೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಬೇಕು. ಇದು ಏನು ಕೆಡೋದಿಲ್ಲ ಫ್ರೆಂಡ್ಸ್. ವರ್ಷದವರೆಗೂ ಒಂದು ಆರಾಮಾಗಿ ಇಟ್ಕೋಬೋದು, ಯಾವುದೇ ರೀತಿ ಕೆಡೋದಿಲ್ಲ. ಆದರೆ ಕ್ಯಾಪು ತುಂಬ ಟೈಟ್ ಇರೋವಂಥ ಕ್ಯಾಪ್ನ ಯೂಸ್ ಮಾಡಬೇಕು. ಸ್ವಲ್ಪ ಆರಬೇಕಾಗುತ್ತೆ, ಬಿಸಿ ಇದ್ದಾಗೆ ಕ್ಯಾಪ್ ಹಾಕಿ ಇಟ್ಕೋಬಾರ್ದು. ನೋಡಿ, ಎಲ್ಲ ನಾನು ಒಂದು ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಫಸ್ಟು ಇದನ್ನು 1-2 ನಿಮಿಷ ಆರಕ್ಕೆ ಬಿಟ್ಬಿಡಿ. ಬಿಸಿ ಇರುತ್ತಲ್ವಾ, ಇಲ್ಲಾಂದರೆ ಬೂಸ್ಟ್ ಬಂದುಬಿಡುತ್ತೆ. ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟೆ ನಾವು ಕ್ಯಾಪ್ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ, ಎಷ್ಟು ನೀಟಾಗಿದೆ. ಈ ಥರ ಕಲರ್ ಬರಬೇಕು. ಕಸ್ತೂರಿ ಅರಿಶಿನ ಹಾಕೋದ್ರಿಂದ ಈ ಥರ ಕಲರ್ ಬರುತ್ತೆ ಫ್ರೆಂಡ್ಸ್. ಇವಾಗ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾನು 2 ಸ್ಪೂನಷ್ಟು ಈ ಪೌಡರ್ನ ಹಾಕ್ಕೊತಾ ಇದ್ದೀನಿ.
ಇವಾಗ ಸ್ನಾನಕ್ಕೆ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು, ಅದಕ್ಕೋಸ್ಕರ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ನಂಬಲ್ಲ ಅಂತ ನಾನು ಸ್ಕಿನ್ಗೆ ಹಾಕಿ ಅಪ್ಲೈ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ 2 ಸ್ಪೂನ್ ಹಾಕ್ಕೊಂಡು, ಡ್ರೈ ಸ್ಕಿನ್ ಇರೋವಂಥವ್ರು ಹಾಲನ್ನ ಯೂಸ್ ಮಾಡ್ಕೊಳ್ಳಿ. ನಾರ್ಮಲ್ಲು ಕಾಂಬಿನೇಷನ್ ಸ್ಕಿನ್ ಇರೋರು ಮೊಸರು ಯೂಸ್ ಮಾಡ್ಕೋಬೋದು. ಬೇಕಿದ್ದರೆ ಅದು ಬೇಡ ಇಲ್ಲ ಅನ್ನೋರು ನೀರನ್ನ ಯೂಸ್ ಮಾಡ್ಕೊಂಡು ಕಲಸಿ ಸ್ನಾನಕ್ಕೆ ಹೋದಾಗ ನಾವು ಯೂಸ್ ಮಾಡಿಕೊಂಡು ಕಲಿಸ್ಕೊಂಡು ಉಜ್ಕೋಬೋದು ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ನೀರಿದ್ರೂ ಪರವಾಗಿಲ್ಲ, ಮೊಸರು ಹಾಲಿಲ್ಲ ಅನ್ನೋರು. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು, 1-2 ಚಮಚದಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಗಂಟಿಲ್ದಿರೋ ಥರ ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಈ ಕ್ರೀಮ್ನ ನಾವು ಅಪ್ಲೈ ಮಾಡೋವಾಗ ಕೈ ಎಲ್ಲ ಫುಲ್ ತೇವ ಇರಬೇಕು. ತೇವ ಇದ್ದಾಗ ಮಾತ್ರ ನಾವು ಈ ಥರ ಅಪ್ಲೈ ಮಾಡಿ ಸ್ವಲ್ಪ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಕೈನ ತೇವ ಮಾಡ್ಕೊಂಬರ್ತೀನಿ. ನೋಡಿ ಇವಾಗ ಕೈ ವೆಟ್ಟಿದೆ. ನೋಡಿ ಇವಾಗ ನಾನು ಹಚ್ಚಿ ತೋರಿಸ್ತೀನಿ. ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ಥರ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಕೈ ಕಾಲುಗಳಿಗೆ ಬಾಡಿ ಫುಲ್ಲು ನಾವು ಸ್ಕ್ರಬ್ ಮಾಡಿಕೊಂಡ್ರು ಓಕೆ ಫ್ರೆಂಡ್ಸ್. ಸೋಪ್ ಹಾಕೋ ಅವಶ್ಯಕತೆ ಏನಿಲ್ಲ. ತುಂಬಾ ಸ್ಕಿನ್ನು ಇವಾಗ ಕೆಲವ್ರಿಗೆ ಸೋಪ್ ಹಾಕಿ ಸ್ನಾನ ಮಾಡಾದಮೇಲೆ ಈ ಥರ ಗೆರೆ ಥರ ಬರ್ತಾ ಇರುತ್ತೆ. ಸ್ವಲ್ಪ ಕೈಯಲ್ಲಿ ಈ ಥರ ಅಂದ್ರೂ ವೈಟ್ ಗೆರೆ ಥರ ಬರುತ್ತೆ. ಆ ಥರ ಏನು ಬರೋಲ್ಲ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನಾನು ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಕ್ಕಿದ್ದೀನಿ, ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಸ್ಕ್ರಬ್ಬಿಂಗ್ ಥರ ಕಾಣ್ತಾ ಇದೆ ನಿಮಗೆ. ನಾನು ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಒಂದು 5 ನಿಮಿಷ ಸ್ಕ್ರಬ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ನೋಡಿ ಸ್ಕ್ರಬ್ ಆಗಿದೆ. ಸ್ವಲ್ಪ ಡ್ರೈ ಆಗಬೇಕು ಅನ್ನೋದೇನಿಲ್ಲ. ಈ ಥರ ಸ್ಕ್ರಬ್ ಮಾಡ್ಕೊಂಡು ನಾವು ಮಾಮೂಲಿ ಸ್ನಾನ ಹೆಂಗೆ ಮಾಡ್ಕೊತೀವಿ ಆ ಥರ ಮಾಡಿಕೊಂಡ್ರೆ ಆಯಿತು. ನೋಡಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ನೀಟಾಗಿರುತ್ತೆ ಗೊತ್ತಾ ಸ್ಕಿನ್ನು. ತುಂಬಾ ಗ್ಲೋಯಿಂಗು ಇರುತ್ತೆ, ಹಾಗೆ ತುಂಬಾ ಫ್ರೆಶ್ಶಾಗೂ ಇರುತ್ತೆ, ಕ್ಲೀನಾಗಿರುತ್ತೆ. ಎಲ್ಲೇ ಈ ಥರ ಗೆರೆ ಎಳೆದ್ರೂ ಚಳಿಗಾಲದಲ್ಲೆಲ್ಲ ಹೊಡೆಯುತ್ತಲ್ವ, ಆ ಥರ ಎಲ್ಲ ಏನೂ ಹೊಡೆಯೋದಿಲ್ಲ. ಬೇಕಿದ್ದರೆ ಟ್ರೈ ಮಾಡಿ ನೋಡಿಬಿಟ್ಟೆ ನೀವು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಆ ಕೈಗೂ ಈ ಕೈಗೂ ಡಿಫ್ರೆನ್ಸ್ ನೀವೇ ನೋಡ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಬೇಕಿದ್ದರೆ ಮನೇಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಒಂದು ರಿಕ್ವೆಸ್ಟು ಫ್ರೆಂಡ್ಸ್, ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.